ಈ ಬಿಬಿಎಂಪಿ ಯಾವಾಗ್ಲೂ ಕೂಡ ಜನರ ಜೀವ ಹೋದ್ಮೇಲೆ ಅಥವಾ ಜೀವಕ್ಕೆ ಅಪಾಯ ಆದ್ಮೇಲೆ ಎಚ್ಚೆತ್ಕೊಳ್ಳೋದಾ ಅಂತ ಅಲ್ಲ. ಈ ಒಂದು ರಾಜಕಾಲುವೆ ಅನ್ನುವಂಥದ್ದು ಹಲವು ಕಡೆ ಬಾಯಿ ತೆರೆದು ಪ್ರಾಣವನ್ನ ಕಸಿದುಕೊಳ್ಳೋಕೆ ಕಾಯ್ತಾ ಇದೆ. ಹೀಗಿದ್ರೂ ಇಲ್ಲಿ ತನಕ ಎಚ್ಚೆತ್ಕೊಂಡಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣ ಹಾನಿಗಾಗಿ ಕಾದು ಕೂತಿವೆ ರಾಜಕಾಲುವೆ. ನಗರದಲ್ಲಿ ಬಾಯಿ ತೆರೆದ ಬೃಹತ್ ರಾಜಕಾಲುವೆ. ವಾಹನ ಸವಾರರು ಯಾಮಾರಿದ್ರೆ ಯಮನ ಅಪಾದ. ಹೌದು, ನಗರದ ವ್ಯಾಪ್ತಿಯಲ್ಲಿ ಆಗ್ತಾ ಇರೋ ತಪ್ಪುಗಳು ಸರಿಯಾಗಬೇಕಾದ್ರೆ ಯಾವುದಾದ್ರೂ ದೊಡ್ಡ ಅನಾಹುತ ಆಗ್ಲೇಬೇಕು ಅನ್ಸುತ್ತೆ. ಆಗ ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗೋದು. ಅಲ್ಲಿ ತನಕ ಅಪಾಯ ಆಗುವ ಸುಳಿವು ಕಣ್ಮುಂದೆ ಇದ್ರೂ ಕೂಡ ಅದನ್ನ ಸರಿ ಮಾಡೋ ಯೋಚನೆಯನ್ನು ಮಾಡಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ಈ ರಾಜಕಾಲುವೆಯ ಪರಿಸ್ಥಿತಿ. ಹೌದು, ಈ ದೃಶ್ಯವನ್ನ ನೋಡಿ. ಇದು ನಗರದ ಹೃದಯ ಭಾಗ ಬಸವೇಶ್ವರ ನಗರದ ವ್ಯಾಪ್ತಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದ ಪಕ್ಕದಲ್ಲೇ ಇರುವಂತಹ ರಾಜಕಾಲುವೆಯ ಚಿತ್ರಣ. ಈ ರಾಜಕಾಲುವೆಯೇ ಈಗ ಅಪಾಯವನ್ನ ನೀಡ್ತಾ ಇರುವುದು. ಕಳೆದ ಹಲವು ತಿಂಗಳಿಂದ ಈ ರಾಜಕಾಲುವೆಯ ಒಂದು ಭಾಗದ ತಡೆಗೋಡೆ ಸಂಪೂರ್ಣ ಕುಸಿದು ಹೋಗಿದೆ. ರಸ್ತೆ ಸಮಕ್ಕೆ ತಡೆಗೋಡೆ ಕುಸಿದಿರೋ ಕಾರಣ ರಾತ್ರಿ ವೇಳೆ ಎದುರಿನ ರಸ್ತೆಯಲ್ಲಿ ಬರುವ ವಾಹನಗಳು ನೇರವಾಗಿ ರಾಜಕಾಲುವೆ ಒಳಭಾಗಕ್ಕೆ ಬೀಳುವ ಸಾಧ್ಯತೆ ಇದ್ದು, ಈ ಭಾಗದಲ್ಲಿ ಸಂಚಾರ ಮಾಡುವ ಸವಾರರು ಆತಂಕದಲ್ಲೇ ಓಡಾಡುವಂತಾಗಿದೆ. ಜನರ ಜೀವ ಅಂದರೆ ನಮ್ಮ ಬಿಬಿಎಂಪಿಗೆ ಅದು ಯಾಕೆ ಇಷ್ಟು ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಏನಾದರೂ ಒಂದು ದೊಡ್ಡ ಅಪಾಯ ಆದಮೇಲೆ ಆ ಸ್ಥಳಗಳಲ್ಲಿ ಆ ನಂತರದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗುವಂಥದ್ದು. ಪ್ರತಿ ಬಾರಿ ಇಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಕಂಡು ಬರ್ತಾನೆ ಇರುತ್ತೆ. ಈಗ ಅಂಥದ್ದೇ ಮತ್ತೊಂದು ಉದಾಹರಣೆಯನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಬಸವೇಶ್ವರ ನಗರದ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನ ಏನಿದೆ, ಆಟದ ಮೈದಾನದ ಪಕ್ಕದಲ್ಲೇ ಇರುವಂತಹ ಬೃಹತ್ ರಾಜಕಾಲುವೆ ದೃಶ್ಯಾವಳಿಗಳು ಗಮನಿಸ್ಬೋದು. ರಾಜಕಾಲುವೆ ಅಂತ ಹೇಳಿದ ಮೇಲೆ ರಾಜಕಾಲುವೆಯಲ್ಲಿ ನೀರು ಹೋಗೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿ, ಅದ್ರ ಜೊತೆಗೆ ಅಲ್ಲಿ ಯಾರೂ ಕೂಡ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸೇಫ್ಟಿ ದೃಷ್ಟಿಯಿಂದ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕಾರಣ ಯಾವುದಾದ್ರೂ ಅವಾಂತರಗಳಾದರೆ ಅಥವಾ ಯಾರಾದರೂ ಅಲ್ಲಿ ಬಿದ್ದು ಅಪಾಯಗಳಾದರೆ ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಬಟ್ ಆದರೆ ಗಮನಿಸ್ತಾ ಇರ್ಬೋದು, ಇರುವಂಥ ದೊಡ್ಡ ರಾಜಕಾಲುವೆಯನ್ನು ಓಪನ್ ಆಗಿ ಸಂಪೂರ್ಣವಾಗಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಒಳಗಡೆ ಬಿದ್ದು ಎದ್ದೇಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಬಿಬಿಎಂಪಿ ಎಲ್ಲವನ್ನು ತೆರೆದು ಬಿಟ್ಟಂಗೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ರಾಜಕಾಲುವೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀರು ಹರಿಯುವಂತಹ ಮಟ್ಟ ಹೆಚ್ಚಿರುತ್ತೆ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಸ ಇವೆಲ್ಲವೂ ಕೂಡ ಬರ್ತಾ ಇರುತ್ತೆ. ಅಲ್ಲಿಗೆ ಜನ ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಮುನ್ನೆಚ್ಚರಿಕಾ ಕ್ರಮದ ಅನುಸಾರವಾಗಿ ಏನು ರಾಜಕಾಲುವೆಗಳಿರ್ತವೆ ಅಲ್ಲಿಗೆ ಗೇಟ್ಗಳನ್ನು ಹಾಕಿ ಅಥವಾ ಅಲ್ಲಿಗೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅಂದರೆ ರಸ್ತೆ ಮೇಲೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡುವಂಥದ್ದು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಇರುತ್ತೆ. ಕಾರಣ ಯಾರೂ ಕೂಡ ಅದರ ಒಳಭಾಗಕ್ಕೆ ಹೋಗಬಾರ್ದು, ಯಾವುದೇ ಅಪಾಯಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಆದರೆ ಸದ್ಯ ಬಿಬಿಎಂಪಿಯವರ ಈ ನಿರ್ಲಕ್ಷ್ಯವನ್ನು ನೋಡ್ತಾ ಇದ್ರೆ ಬಿದ್ದು ಯಾರಾದರೂ ಏನಾದರೂ ಮಾಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲೇ ಇದನ್ನು ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಂಡು ಬರ್ತಿದೆ. ಇನ್ನು ಪಕ್ಕದಲ್ಲೇ ಆಟದ ಮೈದಾನವಿದ್ದು ನಿತ್ಯ ನೂರಾರು ಮಕ್ಕಳು ಮೈದಾನಕ್ಕೆ ಬರ್ತಾರೆ. ಬಂದ ಮಕ್ಕಳು ಅಪ್ಪಿ ತಪ್ಪಿ ರಾಜಕಾಲುವೆ ಕಡೆ ಹೋಗಿ ಜಾರ್ ಬಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸಾಮಾನ್ಯವಾಗಿ ರಾಜಕಾಲುವೆಗಳು ಅಂದಾಗ ಅಲ್ಲಿ ಯಾರು ಕೂಡ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಎತ್ತರದ ತಡೆಗೋಡೆ ಕಟ್ಟಿ, ಜೊತೆಗೆ ಅದ್ರ ಮೇಲೆ ಕಬ್ಬಿಣದ ಗ್ರಿಲ್ ಹಾಕಿ ಸೇಫ್ಟಿ ಮಾಡಬೇಕು. ಆದ್ರೆ ಇಲ್ಲಿ ಸುರಕ್ಷತಾ ಕ್ರಮಗಳೇ ನಾಪತ್ತೆಯಾಗಿದೆ. ಒಟ್ಟಾರೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಇಲಾಖೆ ಕೂಡಲೇ ಇದನ್ನ ಸರಿಪಡಿಸಬೇಕಾಗಿದೆ. ಇಲ್ಲದೆ ಹೋದ್ರೆ ಮುಂದೆ ದುರಾದೃಷ್ಟವಶಾತ್ ಯಾವುದಾದ್ರೂ ಅಪಾಯ ಸಂಭವಿಸಿದ್ರೆ ಅದಕ್ಕೆ ಅಧಿಕಾರಿಗಳೇ ನೇರ ಹೊಣೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.